ಸರಿ ಧರ್ಮಗೂ ಬೆಲೆ ಇಜ್ಜಿ, ಸರಿ ಸತ್ಯಗೂ ಮೌಲ್ಯ ಇಜ್ಜಿ, ஒரு எத்தனை ಬದುಕೋಡು ನಾನು ಈ ಗೊತ್ತಕ್ಕೆ ಸಾಧಿಜ್ಜಿ ಕಾರಣೇ ತಿರುಪುರತ್ರ ಊರುಡು ಚೀಪೆ ಕೊಡ್ದು ದಾನೆ ಪ್ರಯೋಜನ ಚೀಪೆನೇ ತಿರುಪುರಕ್ಕೆ ಕಾರಣ ಪತ್ತದು ತಲ್ಲಾದ ದಾನೆ ಪ್ರಯೋಜನ. ಒಂಜಿ ತಿಂಗಳಾണ് ಆಸ್ಥಾನದ ಪೋತಿನ ಇಜ್ಜಿ ಮನಸ್ಸೇ ಇಜ್ಜಿ ಭಯಂಗವನು ಏನಕ ಭಯಂಗವನು ಏಕೆ ಪೊರ್ತುಗಳ ನಿದ್ರೆ ಒಂದು ಅಂದ ಏರ್ಲೇನು ನೋಡಿ ಏತು ದಿನ ನಿಮ್ಮ ನಿದ್ರೆ ಬಿಡ್ತು ಒಂದು ಕೈ ರಡ್ಡಲ ತರಿಟ್ಟೆ ಕುಲೊಂದಿತ್ತ ನಾನಲ್ಲ ನೀರು ಬರೀ ಹಾಕುಂಟು ನೀರು ಬರ್ಕೊಂಡಿದ್ದು ಉಗುರು ಬಿಡ್ದು ವಿರೋಧ ಕೊಟ್ಟಿತ್ರ ಮಾಸವೇ ತುಚ್ಚಿ ತುಚ್ಚಿದೆ ಮುಗಿಂದು ದಾದ ಒಂದು ಒಂದೇ ಕೊಂಜಿ ಆಲೋಚನೆ ಮಾಡ್ತಿರ ನಾಂಡ ಶಾಸ್ತ್ರನೇ ಪಂಡು ಎರಡು ಕೈಯೋಳು ತಲೆಯ ತುರಿಸಿ ಕುಂಬನ ದಂತದೋಳು ನಕದ ಚೇದಿಪನ ಹೊತ್ತಿಲ ಹೊರಳು ಕುಳ್ಳಿರ್ಪನ ಹತ್ತದು ಎದೋಳು ನಿದ್ರಿಪನ ನಿತ್ತು ನೀರ್ಗುಡಿವವನ ಎತ್ತಲು ಶನಿವೆಂಬತ್ತದ ಬಿಡವು ಈ ಕೆಲವರು ಪೂರ ಉಗುರು ತುಚ್ಚಿರತ್ತ ಅಂದ ಅಕಲೆ ಪತಂಡು ಅಂದ ನಮಕ್ ಪತದ ಆಂಡೆ ಮಾಲ ಕಂಟಿನ ಬರ್ತದೆ ತಿಗಲಡಿ ಭೂಮಿ ఇంకెన్న బాధంటే తొజ్జింది ఒక ఆలోచన ఉంటుంది ఏం సమయొట్టిಗೆ ಜಿಗುಪ್ಸೆ ಬುಡದಿ ಬರ್ತದೆ ಪಂಪಲ್ಲಿ ದಾದ ಸ್ವಾಮಿ ದಾದನ್ನು ಬರೋಡ್ದಲ್ಲಿ ಎರಡು ವಿಷಯ ನೋಡತ್ತ ಅಲ್ಲಿ ಪಾತ್ಯರನ್ನು ನೋಡ್ಬಿಡು ಚಿನ್ನಪ್ಪು ಅಕ್ಕನೊಟ್ಟಿಗೆ ಪುರ ಬದುಕಿನ ಇತ್ರ ಹತ್ತು ಮಂದಿ ವೈರಾಗ್ಯ ಅಂದು ರಾಗೋಡು ತಿಕ್ಕದ ಜನವು ಒಂಜಿ ಸುಖ ವೈರಾಗ್ಯಡ್ಲ ತಿಕ್ಕೊಂಡು ಉಂಡಂಕ್ ಏನನ್ನು ಯಾನೇ ಮದತ್ತದೆ ఇంక మౌన పడుతుంది నీవుడుందాపుజీ తినోడుందాపుజీ పోవుడుందాపుజీ ಒಂಜಿ ಮೂಲೆಡು ಮುಟ್ಟೆ ನೆಲಕ ಬೋಳು ಅಂದಾಪುದು ಉಪಾರೆ ನಲ್ಲತ್ತು ಇಂತೆಂದು ವಿಕ್ರಮರಾಯನ ತನ್ನ ಮಂದಿರದಲ್ಲಿ ಒಂದು ಮಾಸವನ್ನು ಹೀಗೆ ಕಳೆಯಲು ನಂತರ ಬ್ರಾಹ್ಮಣ ತಮರು ಬಂದು ಹೀಗೆ ಪೇಳುತ್ತಿದ್ದರುಂದಿನಿ ಎಂಚ ಎಂಚಿನ ಮಾಡ್ಬೋದು ಶನಿರಾಜನ ಪೂಜೆ ಮಾಡೆಯ ಹೀಗೆ ಎನ್ನುತ್ತ ಬ್ರಾಹ್ಮಣರೆಲ್ಲ ಪೀಠರು ದೊರೆಗೆ ಪ್ರತಿಮೆ ಮಾಡಿ ಸಹಿಗ ಮುರದಿ ಕುಂಭದ ಮೇಲೆ ಕಿರಿಸಯ್ಯ ಪ್ರತಿಕೆಯ ಕುಂಭದಲ್ಲಿ ಪ್ರತಿಮೆಯನ್ನು ನಿಲ್ಲಿಸಿ ತೈಲದಿಂದ ಅಭಿಷೇಕ ಮಾಡು ಕೀರಿತೆ ನೀಟಾಗಿ ಕೊಡಿಸೈಗ ಕಷ್ಟವಾದ ಜಲದಿ ಶನಿದೇವ ಗಾಣಬ ದೇವ ಸಜಪ ಸಹಸ್ರ ಸಾವಧಾನದಿ ಕ್ರಮವಾಗಿ ಮಾಡಯ್ಯ ಶನಿ ಪೂಜೆ ಬೇಗ ಶನಿರಾಜನ ಪೂಜೆ ಮಹದಯ್ಯರಿಗೆ ದೊರೆಯೇ ವಿಕ್ರಮ ದಾನ ಬರ್ತಾರೆ ಸ್ವಾಮಿ ಕಾರಣ ಉಂಟು ದೇವರು ಮುನಿಯರೆಂದು ಪಡೆದು ಚಕ್ರವರ್ತಿ ಪೀಠನು ಗುಡಿಯ ವೈರಾಗ್ಯರು ಬತ್ತ ಅಂತಃಪುರಟ್ಟು ಕುಳಿಯ ಅಂತಃಪುರಟ್ಟು ಈ ಕುಳ್ಳಿನಂಚಿನ ಈ ಕೂಡ ಈ ಚಕ್ರವರ್ತಿ ಪೀಠಗೆ ಹೋಗಿ ಬಂದ್ಪೇನೆ ಕರೆಗಾಸೆ ಅಂಚಾದಿ ಅಂಕುಲ್ ಇಟ್ಟ ಪೋರ್ತು ಬೈದೀನಿ ಫಲೋಡ ಬರ್ತ್ಯ ವಿಕ್ರಮ ಶನಿದೇವರ ಮುನಿಯರೆಂದು ಬರದತ್ತ ಈ ಶನಿದೇವರನ್ನ ಪೂಜೆ ಮಲ್ಪೋ ಶನಿದೇವರನ್ನ ಪೂಜೆಯನ್ನು ಮಲ್ಪೋ ಪೂಜೆ ಮಲ್ತ ಅಂದ ಅಂಡ ಬರ್ಕಿನಂಚಿನ ಕಷ್ಟ ಉಡುವಂತ ಕಮ್ಮಿ ಅವರ ಸಾಧ್ಯತೆ ಉಂಟು
ಕೊಂಚ ವಿಧಾನ ಅಂದು ಅಂದೆ ಕುದುರೆದ ಲಾಲುಡು ಶನಿದೇವರನ್ನ ಪ್ರತಿಮೆಯನ್ನು ಮಾಡ್ತು ಮಣ್ಣದ ಮುಗಾಡವನ್ನು ಪ್ರತಿಷ್ಠೆ ಮಾಡ್ತದೆ ಎಣ್ಮೆದ ನೀಡ ಅಭ್ಯಂಜನ ಮಾಡ್ತು ಯಥಾಶಕ್ತಿ ಶನಿದೇವರನ್ನ ಜಪ ಮಂತ್ರ ತಪ ಇತ್ಯಾದಿಗಳನ್ನು ಮಲ್ಪುವ ಮುಖಾಂತರವಾದ ಪೂಜೆದ ಅಂಗವಾದ ಸಪ್ಪಾತ್ರರಿಗೆ ದಾನ ಧರ್ಮಾದಿಗಳು ಮಾಡು ಇಂಚ ಮಲ್ತ ಅಂದಾಂಡ ಶನಿದೇವರಿಗೆ ಪ್ರೀತಿ ಹಾಕೊಂಡು ಅನುಗ್ರಹ ದೃಷ್ಟಿ ನಿನ್ನೆ ಮಿತ್ತು ಬೂರುಂಡು ನಿಕ್ಕು ಸುಖಮುಖತಾದಿ ಪ್ರಾಪ್ತಿ ಹಾಕು ಆ ಒಂದು ಶನಿ ಪೂಜೆ ಮಾಡೋದೇ ಇಲ್ಲ ಸಾಧ್ಯವೇ ಸುಮ್ಮನೆ ಮಾಡುವುದೇಕೆ ನಮ್ಮನು ಬಿಡೋದಿಲ್ಲ ನಮಗೆ ತಾಯಿ ತಂದೆ ಶನಿದೇವ ಎಂದ ಆಗದು ಆ ಒಂದು ಸ್ವಾಮಿ ಈ ಪಂಪುನ ವಿಷಯ ತಪ್ಪು ನತ್ತು ಎಂಕೇತ್ ಬೋಡವು ಓಹೋ ಪಂಪಾಲಿ ಅವು ಮಲ್ಪುಲ ಅದು ಮಲ್ಪುಲ ದಾನ ಮಲ್ಪುಲ ಧರ್ಮ ಮಲ್ಪುಲ ಒಂಜಿ ಕಾಯಿನು ನಮ್ಮ ಒತ್ತುದು ಪರಂದು ಮಲ್ತಿರು ನಾಂಡ ಅತನ ಪರಂದಂಚಿನ ಪೊರ್ತುಗಕ್ಕೆ ದಾನವಾ ಬೇತ ವಿಷಯನ ಕೊರತು ಪರಂದಾಂಡ ಒಂಜಾತ ಪುಗೆ ಪಾರ್ದು ಮಂಡಗಳ ಕೈಲು ದೀದು ನಮ್ಮ ಪರಂದಾಯಲಕ ಬಲತ್ಕಾರ ದಮ್ಮು ಕಟ್ಟಾದ ಪರಂದಾಯಲಕ ಐಟ್ ಮಲ್ಲ ರುಚಿ ಇಜ್ಜಿ ಸ್ವಾಮಿ ನೈಸರ್ಗಿಕವಾದ ಅವೇ ಮರಟ್ಟವು ಬುಲೆದು ಪರಂದ ಮಾತ್ರ ಐಟ್ ಸರಿಯಾದ ರುಚಿ ಪಕ್ವ ಎಂಕೈ ಸಮಾಧಾನ ಇಜ್ಜಿ ಎಂಕೈಟು ಸಂತೋಷ ಇಜ್ಜಿ ಎಂಕೈಟು ನೆಮ್ಮದಿ ಇಜ್ಜಿ ಯಾನಾದೇ ಇರದ ಕೇಳಿಡ್ತೀನಿ ಒಂದು ಪೂಜೆ ಮಲ್ಪನೆ ಬತ್ತದ ಕೇಳು ಬಟ್ರೆ ಒಂದು ಪೂಜೆ ಮಲ್ಪಾದರೆ ಒಂದು ಪೂಜೆ ಮಲ್ಪುಗನೆ ಬಟ್ರೆ ಇಲ್ಲಿಲ್ಲಡೆ ಹೋದ ಒಂದು ಪೂಜೆ ಮಲ್ಪಾಲೆ ಅವು ಪಂಡ್ರೆ ಬಲ್ಲಿ ಓಹೋ ಪಂಡ ಜಾಲ ಪ್ರಯೋಜನ ಇಜ್ಜಿ ಏನು ಎನ್ನ ಆಸ್ಥಾನದಾರೆ ಎನ್ನಾರೇ ಇರು ಪಂಡನೆ ತಪ್ಪು ಒಂದತ್ತು ಎಂಕಿತ್ತ ಮಲ್ಪೊಡನ್ನು ತೋಜಿಜಿ ಬಾಯ ತೋಜಿ ಈರು ಇಂಚಿಂಚಿನ ದಾನ ಮಲ್ಪುಲ ಅಂದು ಪಂಪಾರು ಆ ದಾನ ಯಾನು ಕೊರೋಡ ದಾಯ ಪಂಡ ಪ್ರಕಟವಾದ ಶನಿದೇವರು ಎನ್ನಾಸ್ತಾರೋಡು ಭಾಷೆ ಮಾಡಿದು ಬೋತೇನು ನಿನ್ನ ಕೈ ದಪ್ಪೆ ನಿನ್ನ ಕಾರ್ ದಪ್ಪೆ ನಿನ್ನ ತಲೆಯಲ್ಲಿ ಕಂಕಣ ಮಲ್ಪವೆ ನಿಕ್ಕ ದೇಶಕೋಶ ಹೆಜ್ಜೆ ಲೆಕ್ಕ ಮಲ್ಪೆ ನಿನ್ನ ಸಂಸಾರದ ದೂರ ಮಲ್ಪೆ ನಿನ್ನ ಅಧಿಕಾರ ಮಲ್ಪೆ ನಿಕ್ಕ ಗತಿಗೋತ್ತರ ಹೆಜ್ಜೆ ಲೆಕ್ಕ ಈ ಪರದೇಶಿಯಾದ ಪೊಪ್ಪಲಕ ಮಲ್ಪೆ ಅಪದ ಆರಿಗೆ ಎನರ್ದು ಮಾಡ್ತಾರ ಪೂಜೆ ಅವು ಏನು ನಾನು ಊದೊತ್ತಿ ಪೊತ್ತದು ದೇವರಿಗಿಂತ ತಿರ್ಗಾಡ ಯಾರುವ ಪೊತ್ತವನ ಕೈಯ ಪೆರವಲ್ಲಿ ಅಂತೀರ ಅಪದ ದೇವರಿಗೆ ಇಂಚಿನ ಬೋಡು ಎಂದಾರು ಕೇಂದ್ರದ ಬುಕ್ಕ ನಮ್ಮ ಬೇತನು ಕೊರ್ಪುರ ಸರಿಯಾಪು ಲಲ್ಲಾಟ ಲಿಖಿತ ರೇಖಾ ಪರಿಮಾಷ್ಟುರ್ಯಂ ನ ಶಕ್ಯತೆ ಮಂಡೆಡು ಬರೀನ ಬರವು ಇರುಟ್ಟು ಪೂಜಿನ ಪೋವೊಂದು ಸ್ವಾಮಿ ವಿಕ್ರಮಾದಿತ್ಯನ ಜೀವನಡಿಂಚಾರೊಪ್ಪೊಡು ಅಪ್ಪನ ಬಂಜಿದ್ದು ಪಿದೈ ಬನ್ನಗನೆ ಎಂಬ ಮುಂಡುಡು ಅಕ್ಷರ ರೂಪುಡಿಂಚ ಬರುತ್ತೇರು ನಾಡ ಏನಿಗೆ ತಿದ್ಯರ ಸಾಧ್ಯ ಉಂಟು ಸಾಧ್ಯ ಆಡ ಒಂಜಿ ಕೈ ಮುಗಿದು ಕೇಂದ್ರವೇ ವಿಕ್ರಮಿಂಚಿನ ಬ್ರಾಹ್ಮಣರನ್ನ ಕರ್ಮನಿಷ್ಠೆ ಪಲ್ಪುರವು ಆಚಾರ ಶುದ್ಧತೆ ಪಲ್ಪುರವು ವಿಕ್ರಮಾದಿತ್ಯನ ಈ ಮಟ್ಟಡು ಮುಟ್ಟುದುಂತೆರೆ ಯೋಗ್ಯತೆಯನ್ನು ಕೊರ್ಲವು ಮಾನವ ಸಾಮ್ರಾಜ್ಯದ ವಿಕ್ರಮಾದಿತ್ಯ ಬಂದು ನಾಡ ಆಕಾಶವು ತೋಜುಳಿನ ಸೂರ್ಯದೇವರನ್ನ ಕೈಟಿತ್ತನ ಸೂಟದ ಲೆಕ್ಕ ಒಂದು ವೈಭವೀಕರಣ ಆತ ಪುದರ್ದಯ ಆತ ಮಿಂಚಿತ್ತು ಅಂತಿರಯಾನ ಈ ಕಾಲಗಳ ಈತಾತೆ ಮುಂಜಿ ಘಟನೆ ಬಂದ್ರೆ ಬಲಿಚಕ್ರವರ್ತಿನ ಆಸ್ಥಾನಗೂ ವಾಮನಮೂರ್ತಿ ಮೂಜಚ್ಚರದ ಮಾನಿಬತ್ತದ ಮೂಜುಗುಟ್ಟು ನೆಲಕೆಂಡೆಗೆ ಕೊರ್ಪೆ ಅಂದು ಬಲಿಚಕ್ರವರ್ತಿ ಪನ್ನಗ ಆಚಾರ್ಯ ಶುಕ್ರರು ಕೊರೋಣ ಕೊರಿಯಂಡ ಕೊರಿಯದ ಪೋಯಂಡ ನೀನೇ ಆ ಇಜ್ಜಂದ್ರ ಕಮಲ್ಪೇ ಇಜ್ಜಿ ಸ್ವಾಮಿ ಪಂಡಿ ಪಾತೆರದ ಲೆಕ್ಕನೆ ಕೊರ್ಪುಣ್ಣೆ ಈ ವಚನ ಭ್ರಷ್ಟಾದ ಪೋಲ ಈ ರಾಜ್ಯ ಭ್ರಷ್ಟಾದ ಪೋಲ ಅಧಿಕಾರ ಭ್ರಷ್ಟಾದ ಪೋಲ ಅಂದ ಆರೇ ಅದು ಶಾಪ ಕೊರಿಯನಿಗೆ ಒಂಜಿ ವೇಳೆ ಆಚಾರ್ಯ ಶುಕ್ರರು ಬಲಿಕ್ ಶಾಪ ಕೊಪ್ಪುಜಿರು ನಾನ
ನಾರಾಯಣ ದೇವರು ಮೂಜೆತ್ತರದ ಮಾಣಿಯಾದ ಪೋದಿತ್ತನಲ್ಲ ಬಲಿನ ದಾಯ ಬರ್ತದೆ ಬಲ್ಲಿತ್ತನು ದಾಯೇ ಶುಕ್ರಾಚಾರ್ಯರನ್ನ ತಪಸ್ಸದ ಬಲಾತ್ 6-10 ನಿತ್ತನಾಥ ದಿನ ಮುಟ್ಟ ಬುಕ್ಕೊಂಜಿ ಮಗಕ್ಕಾಯನ ತಾಂತೇರೆ ಸೋಂಕೇರು ಸಾಧ್ಯ ಇದ್ದಾನೆ ಅದು ಬುಡ್ದು ಹುಡಿಯುದು ಅಂಚಾದ ಎರಡು ಕೇಳ್ಮೆ ಏನನ್ನು ಬುಡ್ಲೆ ಸ್ವಾಮಿ ಆ ದೇವರಿಗಿಂದ ಬುಡ್ಲೆ ಕೆಲವು ಸರ್ತಿ ಜೋರು ಅಹಂಕಾರ ಹುಡುತ್ತನ ಬೋರಿ ಕಂಜಿನ ಬಸವೆ ಎಂದು ಉಡುಪುಳ ಕ್ರಮ ಒಂದು ಎರಡು ದೇವರಿಗೆ ಬುಡ್ದು ಬುಡ್ಲೆ ಆದ್ರೆ ಎಂತ ಮಲ್ಪೇರು ಏತ ಮಲ್ಪೇರು ಉಂಡಾರಗಿ ಆತ ಪೂರ ಆದಾವಡು ಬುಕ್ ಒರಿಯಂದ ಕರಿಯಂದ ಒರಿಯಂದ ಯಾನು ಬರಿಯದ ಬತ್ತೆಂದ ಬರುವೆ ಆ ಒಂದೇ ನಿನ್ನ ಸತ್ಯ ಧರ್ಮನೇ ಕಾಪಾಡು ಆಡು ಸ್ವಾಮಿ ಬೇಕಾದ ಬೇಪಾರಿ ಜನರೆಲ್ಲ ಕೂಡಲು ಬೇಕಾದ ಬೇಪಾರಿ ಜನರೆಲ್ಲ ಕೂಡಲು ವಿಕ್ರಮರಾಯದನು ಅಲ್ಲಿಗೆ ಬರಲು ಶರೀರದ ಬಂದನು या नबी रसूल सलाम वालेकुम। वालेकुम सलाम। अरे बात करो ना। नमस्कार। क्या आगे पीछे देख रहे हैं? क्या तुम्हारा नमस्कार? अरे ನಮ್ದುಕ್ಕೆ ಭಾಷೆ ನಿಮ್ದುಕ್ಕೆ ಬರುವುದಿಲ್ಲ ಹಾಗಾದ್ರೆ ನಿಮ್ದುಕ್ಕೆ ಕನ್ನಡಿ ಮೇಲೆ ನಾನು ಬೋಲ್ತದೆ ಕನ್ನಡಿ ಮೇಲೆ ಬೋಲ್ತದೆ ನಮ್ಮ ಭಾಷೆ ನಿಮ್ದುಕ್ಕೆ ಯಾಕೆ ಬರುವುದಿಲ್ಲ ನೀವು ಜನ ಯಾರು ಉಂಟು ನೀವು ಜನ ಹಿಂದೂ ಉಂಟು ನಾವು ಜನ ಯಾರು ಉಂಟು ನಾವು ಜನ ಮುಸಲ್ಮಾನ್ ಉಂಟು ನೀವು ಹಿಂದೆ ನಾವು ಮುಂದೆ ಯಾಕೆ ಬಂತು ನಿಮ್ಗೆ ಗೊತ್ತುಂಟು ನೀವೇನ್ ಮಾಡ್ತದೆ ಮುಂದಿನಿಂದ ಹಿಂದೆ ಹಿಂದೆ ಬರೀತಾ ಹೋಗ್ತದೆ ಅದಕ್ಕೆ ಜನ ನೀವು ಹಿಂದೂಗಳಾಯ್ತು ನಾವೇನ್ ಮಾಡ್ತದೆ ಹಿಂದಿನಿಂದ ಮುಂದೆ ಮುಂದೆ ಬರ್ಕೊಂಡು ಬರ್ತದೆ ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು ಹಾಗೆ ನಮ್ದುಕ್ಕೆ ಭಾಷೆ ನಿಮ್ದುಕ್ಕೆ ಬರುವುದಿಲ್ಲ ನಿಮ್ದುಕ್ಕೆ ಭಾಷೆ ನಮ್ದುಕ್ಕೆ ಸರಿ ಬರುವುದಿಲ್ಲ ಹಾಗಾಗಿ ನಮ್ದುಕ್ಕೆ ಸ್ವಲ್ಪ ಬೆರಕೆ ಮಾಡಿ ನಾನು ಬೋಲ್ತದೆ ನಿಮ್ದುಕ್ಕೆ ಹೇಳ್ತದಲ್ಲ ಕಡ್ಲೆ ಬಜ್ಜಿಲಿ ಬೆರಕೆ ಮಾಡಿದ್ದು ಅಂತ ಹಾಗೆ ಅದು ಕಡ್ಲೆ ಬಜ್ಜಿಲಿ ಬೆರಕೆ ಆದ್ರೆ ಬಂಜಿಗೆ ಗಟ್ಟಿ ಅಂತ ಹೇಳುದುಂಟು ನಿಮ್ಮ ಜನಗಳು ಹಾಗಾಗಿ ನಿಮ್ಮ ಭಾಷೆಯನ್ನು ಬೆರಕೆ ಮಾಡಿ ಹೇಳ್ತದೆ ನಾನು ಮತ್ತೆ ನಮ್ದುಕ್ಕೆ ತುಂಬಾ ವ್ಯತ್ಯಾಸಗಳುಂಟು ನಿಮ್ದುಕ್ಕೆ ದೇವರುಂಟು 25-30 ಸಾವಿರ ದೇವರುಂಟು ಇಸರಣ್ಣ ಉಂಟು ಹನುಮಂತ ಉಂಟು ಪಂಜುರ್ಲಿ ಉಂಟು ಬೊಬ್ಬರಿಯ ಉಂಟು ಕೊಡಮಣಿತಾಯ ಉಂಟು ದರ್ಗಾ ಪರಮೇಶ್ವರಿ ಉಂಟು ಆಮೇಲೆ ಚಾಮುಂಡಿ ಉಂಟು ನೀವು ಯಾವ ಕೆರೆಯನ್ನು ಪೂಜೆ ಮಾಡ್ತದೆ ಆವನ್ನು ಪೂಜೆ ಮಾಡ್ತದೆ ಸ್ವಲ್ಪ ದಿವಸ ಹೋದ್ರೆ ನಕ್ಕುಳವನ್ನು ಪೂಜೆ ಮಾಡ್ತಾ ಇದೆ ನಿಮ್ಗೆ ದೇವರು ಅದು ಬೇಕು ಇದು ಬೇಕಾಗಿಲ್ಲ ಭಾರತ ಧರ್ಮದವರು ಕ್ರೈಸ್ತ ಧರ್ಮದವರು ಹಾಗೆ ನಿಮ್ಮ ಹಿಂದೂ ಧರ್ಮದವರು ಕೂತಿದ್ರು ದೋಣಿ ನಡೆಸುವಾಗ ಹೇಳಿದ ಜೋರಾಗಿ ಮಳೆ ಬರ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಗಾಳಿ ಬಂದ್ರೆ ದೋಣಿ ಮುಳುಗ್ತದೆ ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿ ನೀವು ಆಯುಷ್ಯ ಇದ್ರೆ ಬದುಕಿಕೊಳ್ತೀರಿ ಅಂತ ಹೇಳಿದ ಹಾಗೇನ್ ಮಾಡ್ದ ನಮ್ಮ ಜಾತಿಯವ ಶುರುವಿಗೆ ಅಲ್ಲಾಹು ಅಕ್ಬರ್ ಅಂತ ಕರೆದ ತಕ್ಷಣ ನಮ್ಮ ಜಾತಿಯವರಿಗೆ ಅಲ್ಲ ಸ್ಪಂದಿಸಿದ ಅವರನ್ನು ಕರ್ಕೊಂಡು ಮೇಲೆ ಹೋದ ಸ್ವರ್ಗಕ್ಕೆ ಹೋದ ಆಮೇಲೆ ಕ್ರೈಸ್ತ ದೇವರು ಇದ್ದಾರೆ ನೋಡಿ ಅವ ಮುಳುಗುವ ಏನ್ ಮಾಡ್ದ ಏಸು ಅಮ್ಕಾರ ಪುತ್ರ ಸೋವೇನ್ ಅವ ತೂಕ ಅಪ್ಪೋಯ್ತಾ ಹೋಗಿ ಅಂದ ತೋವೆ ಅಲ್ಲ ಸಾಂಬಾರ್ ಆಗ್ತಾ ಉಂಟು ಭಟ್ರು ಮಾಡ್ತಾ ಇದ್ದಾರೆ ಅದಲ್ಲ ಏಸು ಅವತ್ತು ಕಾಂಪೋಯ್ತ ಉಗ್ಗಿಯೇ ಏಸು ಅಮ್ಕಾರ ಪುತ್ರ ಸೋವೇರಂದ ಆಗ ಏಸು ಮೇಲಿಂದ ಕೆಳಗೆ ಟೊಯ್ಯ ಬಂದ ಶಿಲ್ಬೆಯನ್ನು ಕೊಟ್ಟ ರಯ್ಯ ಮೇಲೆ ಇಟ್ಕೊಂಡು ಹೋದ ಆಮೇಲೆ ನಿಮ್ದಕ್ಕೆ ಜನ ಉಂಟು ನೋಡಿ ಹಿಂದೂ ಧರ್ಮದವ ಮುಳುಗ್ತಿದ್ದ ಈಶ್ವರನನ್ನು ಕರೆದ ಹನುಮಂತನನ್ನು ಕರೆದ ಪಂಜುರ್ಲಿಯನ್ನು ಕರೆದ ಚಾಮುಂಡಿಯನ್ನು ಕರೆದ ದರ್ಗಾ ಪರಮೇಶ್ ಕರೆದ ಬೊಬ್ಬರಿಯ ಕರೆದ ಕೊಡಮಣಿತಾಯಿ ಕರೆದ ಯಾರು ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಅವ ಬರ್ತಾನಂತೇಳಿ ಇವ ಬರ್ತಾನಂತೇಳಿ ಅವ ಕಾದ ಪಾಪ ಅವ ಮುಳುಗುತ್ತಾ ಕೂತ ಅಷ್ಟೊತ್ತಿಗೆ ಕೊನೆಗೆ ನಿಮ್ಮ ದೇವರೊಬ್ಬ ಇದ್ದಾನಲ್ಲ ಗಣಪತಿ ಇಷ್ಟು ಮೂಗ ಅವನಿಗೆ ಇಷ್ಟು ದೊಡ್ಡ ಹೊಟ್ಟೆ ಅವನಿಗೆ ಅವ ಬಂದು ಮುಳುಗುತ್ತಿರುವ ಇವನನ್ನು ನೋಡಿ ಮೇಲೆ ಕುಣಿಲಿಕ್ಕೆ ಶುರು ಮಾಡಿದ ಆಗ ಮುಳುಗುವ ಜನ ಕೇಳಿದ ದೇವರು ನಾನು ಇಷ್ಟು ಕಷ್ಟದಲ್ಲಿ ನೀರಲ್ಲಿ ಮುಳುಗುತ್ತಾ ಇದ್ದೇನೆ ನನ್ನನ್ನು ಕೈಗೊಡುದು ಎತ್ತುದು ಬಿಟ್ಟು ನೀನು ಮೇಲಿಂದ ಕುಣಿತಾ ಇದೆಯಲ್ಲ ಯಾಕೆ ಅಂತ ಆಗ ನಿಮ್ಮ ಗಣಪತಿ ಕೊಟ್ಟ ಉತ್ತರ ಗೊತ್ತುಂಟಾ ಪಾಪಿ ಮಕ್ಕಳೇ 1 ತಿಂಗಳು ಭೂಲೋಕದಲ್ಲಿ ಗಣಪತಿ ಪೂಜೆ ಅಂತ ಮಾಡಿ ಕೊನೆಯ ದಿವಸ ಮೆರವಣಿಗೆಯಲ್ಲಿ ಡಂಕ್ ಟಕ್ ಅಂತ ಬಾರಿಸ್ತಾನ
ನನ್ನನ್ನು ಹೊತ್ತುಕೊಂಡೋಗಿ ನನ್ನನ್ನು ನೀರಲ್ಲಿ ಮುಳುಗಿಸಿ ನೀನು ಕುಣಿದಿಲ್ವಾ, ಹಾಗೆ ಈಗ ನೀರಲ್ಲಿ ಮುಳುಗುವಾಗ ನಾನು ಕುಣಿತೇನೆ ಅಂದ. ನಿಮ್ಮ ದೇವರು ಹಾಗೆ, ನಿಮ್ಮ ದೇವರು ನಿಮ್ಗೆ ತಮಾಷೆ ಮಾಡ್ತದೆ, ಮತ್ತೆ ದೇವರನ್ನು ಯಾಕೆ ನಂಬುದು? ಸುಮ್ಮನೆ ಒಂದು 25 ಭಾವಚಿತ್ರ 30 ಭಾವಚಿತ್ರ ಮನೆಯೊಳಗೆ ಇಡ್ತೀರಿ, ರಾತ್ರಿ ಎಲ್ಲರೂ ಮಲಗಿದಾಗ ಆ ಭಾವಚಿತ್ರದ ಒಳಗಿರುವ ದೇವರೆಲ್ಲ ಹೊರಗೆ ಬಂದು ಅವರವರೇ ಫಿಟ್ ಮಾಡ್ಕೊಳ್ಳೋದು. ಅದು ನಿಮ್ಗೆ ಗೊತ್ತಾಗುದಿಲ್ಲ. ನಿಮ್ಗೆ ಸ್ವಪ್ನದಲ್ಲಿ ಬೇರೆ ಎಂತದೋ ನೋಡಿದಾಗ ಆಗುದು. ಅದು ದೇವರು ಫಿಟ್ ಮಾಡುದು. ಮನೆಯೊಳಗೆ ಒಂದು ದೇವರು ಇಡಬಾರದು, ಇದ್ರೆ ಒಂದು ಭಾವಚಿತ್ರ ಮಾತ್ರ ಇಡಬೇಕು. ನಮ್ದು ನೋಡಿ ಭಾವಚಿತ್ರವೇ ಇಡುವುದಿಲ್ಲ, ಕಾಲಿನ ಒಂದು ಸೈಯದ್ ಮೊಹಮ್ಮದ್ ರವರ ಗೋಳಿ ಅಂತ ಮಾತ್ರ ಬರೆದಾಕುದು, ಬಿಟ್ಟರೆ ಬೇರೆ ನಮ್ಗೆ ಭಾವಚಿತ್ರ ಇಲ್ಲ. ಹಾಗಾಗಿ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ. ಈಗ ಪ್ರಪಂಚದಲ್ಲಿ ದೇವರೇ ಇಲ್ಲ, ತಾನು ಏನು ಮಾಡಿದ್ರು ನಡೀತದೆ ಅಂತ ಹೇಳುವ ಒಬ್ಬ ಇದ್ದಾನೆ. ಹಾಗಾಗಿ ಅವರನ್ನೇ ನೋಟ ಇಟ್ಟುಕೊಂಡು ಹಿಡಿಯುವ ಉದ್ದೇಶದಿಂದ ಈ ರೂಪದಲ್ಲಿ ನಾನು ಬಂದಿದ್ದೇನೆ. ನೇರವಾಗಿ ಹೋಗ್ತಿರುವುದು ವಿಕ್ರಮನ ಆಸ್ಥಾನಕ್ಕೆ ಕಾರವಾನ ಶನಿಯು ಬರಲು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇಂದೊಂದು ವಿಕ್ರಮರಾಯನ ಆಸ್ಥಾನಕ್ಕೆ ಕಾರವಾನ ಶನಿಯು ಬರಲು. ಅಲ್ಲಾಹು ಅಕ್ಬರ್. ವ್ಯಾಪಾರಿಯ ಸ್ವರ ಕೇಳುತ್ತಾಗ ಯಾ ನಬಿ ರಸೂಲ್ ಸಲಾಮ್ ಅಲೈಕುಂ. ಪೋಣಲ್ಲ ನಿನ್ನ ಹಿಂದೂ ಮುಡುಪು ಜತ್ತಾಯಿ. ಓ ಈಂದತ್ತು ಸಾಧಾರಣ ನಿನ್ನ ವರ್ಗದ ಗಫುರ ಅಂತ್ಯವು ನಾನು. ಕ್ಯಾ ಬಾತ್ ಕರ್ತಾ है तू? क्या बात करता है तू? इनका भाषा ಬರ್ಪೂಜಿದ್ದಲ್ಲ. अरे आप भी इस्लाम है क्या? ಬ್ಯಾರಿಗೆ ಮಾತ್ರನೇ ಆ ಭಾಷೆ ಬರ್ಪುನಿ. ಅರೆ ನಿಮ್ದಕ್ಕೆ ಬರ್ತದೆ. ಐತಿ ಏಕವಚನ ಬಹುವಚನ ಇಜ್ಜ, ನಮ್ದಕ್ಕೆ ಒಂದೇ ತರ ಮಾತಾಡೋದು ನಿಕ್ಕೆ ಗೊತ್ತಿದ್ದವು. ವಾ ಭಾಷೆ ಇಡ್ಲ ಏಕವಚನ ಬಹುವಚನ ಇಜ್ಜಂದ ಇಜ್ಜಿ. ಅಚ್ಚ ಐಟ್ಲ ಬೇರೆ ಭಾಷೆಡಿ ಅವು ಅತ್ತಂದೆ ಬುಕ್ಕೊಂಡು. ಅಚ್ಚ ಏಕವಚನ ಬಹುವಚನ ದ್ವಿವಚನ ಬುಕ್ಕೊಂಡು ಅದು ಆಮೇಲೆ ಕೊನೆಗೆ ವಿಭಜನ ಆಗ್ತದೆ. ದಾದಾಪೂಜಿಯ ಒಂದು ತಿಂಗಳಾಂಡು ಏನು ಪಿದಾಯಿ ಬರಂದು ಗೊತ್ತುಂಡ. ಈಗ ನನ್ನ ಸ್ವರ ಕೇಳಿ ನನಗೆ ಪಿದಾಯಿ ಬಂತು. ಎಂಚಿನ ಪಿದಾಯಿ ಬಂತು? ಅಲ್ಲೇ ನಮ್ದಕ್ಕೆ ಸ್ವರ ಕೇಳಿ ನಿಂದಕ್ಕೆ ಪಿದಾಯಿ ಬಂತು. ಯಾರು ಪಿದಾಯಿ ಬತ್ತೆ? ಅಚ್ಚ ನಿಂದಕ್ಕೆ ಬೇರೆ ನೀನು ಬೇರೆ. ಇಂಚಿನ ನಿನ್ನದಕ್ಕೆ ಇಂಚವು ಅಲ್ಲ ನಿಂದಕ್ಕೆ ನಮ್ದಕ್ಕೆ ಭಾಷೆಯಲ್ಲಿ ಮಾತಾಡುದು ಹಾಗೆ ನಿಂದಕ್ಕೆ ಪಿದಾಯಿ ಬಂತು. ಈರು ಪಿದಾಯಿ ಬರ್ತಾರ ಒಂಜಿ ತಿಂಗಳು ಬುಕ್ಕ ಜಂಜಾಟಲ ಬರ್ಚಿ ವೈಲ ತೂಪುಜಿ ಎರಡವ ಪಾತೇರುಜಿ ಬಡ್ದು ಎನ್ನಾತ ಜ್ಞಾನ ಉಳೈತಿನಲ್ಲ. ನಿನ್ನ ಪಿದೈದ ಸ್ವರ ಏನನ್ನು ಕಟ್ಟದು ಒಯ್ತದ್ದು ಪಿದಾಯಿ ಬರುತ್ತದೆ ಕಾಣಿಯ. ನಂದಕ್ಕೆ ಸ್ವರ ಹಾಗೆ ಎಲ್ಲಿದ್ದರೂ ಅವರನ್ನು ಹೊರಗೆ ಬರಿಸ್ತದೆ. ಭಾರೀ ಪರ್ಣದಲ್ಲಿ ಸ್ವರ ಜೊತೆಗೆ ದಾನಮೋ ಒಂಜಿ ಬೊಬ್ಬೆ ಮಾಡುವುದಿಲ್ಲ ತೈ. ದಾನ ಸಂಗತಿ ಏರಿ ಒಲ್ಪದಾಯಿ ಎಂಚ ಪುದರು. अरे घोड़े मारू पकासू किटकी बागुल नहीं है. घोड़े घोड़े बोले तो राजा महाराज लोग बैठता है ना, निम्ति के बाद शैली बोलते थे कुदरे कुदरे. ಆತ ಗೊತ್ತಿತ್ತು ನೈವೇ ಬಂದಿದ್ದಾನೆ. ಕುದುರೆಂದೇ ಬಂದಿದ್ದು ಗೋಡೆ ಮಾಡಿ ಪಕ್ಕಾಸುದ. ಅರೆ ನಂಬಿಕೆ ಭಾಷೆಯಲ್ಲಿ ಹೇಳ್ತದೆ. ಯಾವ ದೇಶಕ್ಕೆ ಹೋದ್ರು ಮೊದಲು ನಂಬಿಕೆ ಭಾಷೆಯನ್ನು ಬಿಡುವುದಿಲ್ಲ. ಆಮೇಲೆ ನಂಬಿಕೆ ಭಾಷೆಯಲ್ಲಿ ನಿಮ್ದಿಕೆ ಭಾಷೆಯನ್ನು ಸೇರಿಸಿ ಮಾತಾಡ್ತದೆ. ಈ ಕುದುರೆಗೆ ಬೇರೆದ ಈಗ ನಿನ್ನ ಹಾಡೆ ಬರಕು. अरे क्या बात करते हो? ಬೇರೆ ಈ ಬೇರದ ಲಕ್ಷಣ ಉಂಟ ನಿನ್ನ. अरे क्या हो गया रे? क्या हो गया? ನೀವು ಕೊಂಪೇರು ಗೊತ್ತಿದೆ ಮೂರು. अरे ನಮ್ಮ ಜೊತೆಲಿ ಅದೇ ಮಾಡ್ತದೆ, ನಿಮ್ ಜೊತೆಲಿ. अरे क्या बात करते तू? उल्लू का पट्टे कान पट्टी में एक थप्पड़ देगा अभी. ಗಾಂಧಾರಿ ಮಿಂಚಿದ ಲೆಕ್ಕಲ್ಲಿ ಪಾತಿರುವೆ ಪೆಟ್ಟು ತಿನ್ಪುಡೇ ಲಕ್ಷಣ ಪೂರಾ ಲಕ್ಷಣ ಉಂಟು ಬೇಡ. ಅಚ್ಚ ನಾನು ಪೆಟ್ಟು ತಿನ್ನುವುದಲ್ಲ, ಪೆಟ್ಟು ಕೊಡುದು ನಾನು. ಅದು ಬಿದ್ದ ಮೇಲೆ ಗೊತ್ತಾಗ್ತದೆ. ಬತ್ತಿನ ಓಡಿ ಆಲೋಚನೆ ಉಂಟು ಅದಕ್ಕೆ. ಎಂಕಲೇ ಊರು ಗೊತ್ತಿಲ್ಲ ನಿನ್ನ ಊರತ್ತದ್ದು. ಅಚ್ಚ ಈ ಬೇರೆದ ಎಂತ ಪುದರ್ ನಿನ್ನ. ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಸುಲೈಮನ್ ಯಕ್ಬಲ್ ಕುಂಜಿ. ನಿನ್ನ ಕುಟುಂಬದ ಕಡೆ ಪೂರ್ವಕ್ಕೆ ನಿನ್ನ ಒರಿಯನ ಅಂತ. ಅರೆ ನಮ್ದಕ್ಕೆ ಬೇಕು ಹಾಗೆ, ನಮ್ದಕ್ಕೆ ಬೇಕು. ಈಗ ನಿಮ್ಮದಲ್ಲಿ 3 ಜನ ಅಪ್ಪಂದಿರಿಗೂ ಮಾತ್ರ ಗೊತ್ತು, ನಮ್ಗಾಗಲ್ಲ. 10 ಜನ ಅಪ್ಪಂದಿರಿಗೂ ನೆನಪಿಡ್ಬೇಕು. ಅಪ್ಪನ 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 10 ತಲೆಮಾರಿಂದ ನಮ್ಗೆ ನೆನಪಿಡ್ತದೆ. ಮತ್ತೆ ಸಾಲ ತಗೊಳ್ಳಿಕ್ಕೆ ಒಂದೇ ಹೆಸರನ್ನು ಉದ್ದ ಮಾಡಿದ್ದಲ್ಲ.
ಈತ ಪುದರ್ ಬೇತನ ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಯಕ್ಬಲ್ ಸುಲೈಮನ್ ಕುಂಜಿ. ಈ ಸುಲೈಮಾನ್ ಬರ್ಪುರೇನ ನಮಗೆ ಹೌದಾ ನಮ್ಮಿರುವಂತ ಪುದರ್? ಅದು ನಮ್ದು ಕತೆ ಬಹಳ ದೊಡ್ಡದು. ಅದು ನಮ್ಮ ಅಜ್ಜನಿಗೆ ಸಾಧಾರಣ ಒಂದು 16 ಮದುವೆ ಆಗಿತ್ತು. 14 ಒರಿಯಾಗೆ ನಿಂಗೆ ಯಾಕೆ ತಲೆಬಿಸಿ? ಮದುವೆ ಆದದ್ದು ಅವರಿಗೆ ತಲೆಬಿಸಿಲ್ಲ, ನಿಂಗೆ ಯಾಕೆ ತಲೆಬಿಸಿ? ತರಬೇಕಂಗತ್ತೀಯ ಅಪರೂಪವಾದ ಕೇಂದ್ರ ವಿಷಯ ಎಂಕಲಗುಡ್ಡುಪುರ ನಂಬರ ಸಾಧ್ಯ ಸಂಗತಿ ಪಕ್ಕವಲ್ಲ ಅಂದ. ನಿಮ್ಮೂರಲ್ಲಿ ನಂಬರ್ ಇಲ್ಲ ಅಂಚಪುರ ಬದ್ನಾಪುಜೇರಿ ಅಂತ. ಅವರಿಗೆ 16 ಮದುವೆ ಆಗಿತ್ತು. 16 ಮದುವೆ ಆಗಿ 98 ಮಕ್ಕಳಿತ್ತು. 14 ಮದುವೆ ಆದ್ರೆ ಸ್ವಲ್ಪ ತೆನ್ನ ಜೋಕುಳು. ಹೌದು, ಜೋಕುಲು ಅವರದ್ದು, ಹೆತ್ತದವರ ಹೆಂಡತಿ. ನಿಂಗೆ ಯಾಕೆ ತಲೆಬಿಸಿ? ಇಜ್ಜಿ ಬೇಜಾರಾಪುಜಿ ಬೆಚ್ಚಾಪುಜಿ ಆಮೇಲೆ ಕುಡಿಂಜಿರಡ್ಡಾದ್ರೆ ನೂದು ಬರ್ತೆ ಆತು. ಅದು ನಿರೀಕ್ಷೆಯಲ್ಲಿ ಇತ್ತು. 16ನೇ ಹೆಂಡತಿ ಪುನಃ ಗರ್ಭಿಣಿ ಇತ್ತು. ಎಲ್ಲ ಮಕ್ಕಳಿಗೆ ಹೆಸರಿಟ್ಟು ಇವರಿಗೆ ತಲೆಬಿಸಿ ಆಯಿತು. ಇನ್ನು ಹುಟ್ಟುವ ಮಗುವಿಗೆ ಹೆಸರಿಡುವುದು ಹೇಗೆ ಅಂತೇಳಿ ಯೋಚನೆ ಮಾಡಿ ಅಂಗಳ ಹತ್ರ ಹೋಗಿ ಬೋಳು ಬಂಡೆ ಮೇಲೆ ಹೀಗೆ ಕೈಯಾಡಿಸುವಾಗ ಅವರಿಗೆ ಒಂದು ಕೂದಲು ಸಿಕ್ತು. ನಮ್ಮ ಭಾಷೆಯಲ್ಲಿ ಏಕ್ ಬಾಲ್ ಮಿಲ್ಗಯ. ಒಂದು ಕೂದಲು ಸಿಕ್ತಂದ್ರೆ ಏಕ ಬಾಲು ಮಿಲ್ಗಯ. ಅದನ್ನೇ ಆಧರಿಸಿ ಆ ಹುಟ್ಟುವ ಮಗುವಿಗೆ ಯಕಬಾಲ್ ಅಂತ ಹೆಸರಿಟ್ಟಿತ್ತು. ಹಾಗೆ ಎಲ್ಲ ಮಕ್ಕಳಿಗೆ ಮದುವೆ ಆಗಿ ಕೊನೆಗೆ ಯಕಬಲಿಗೂ ಮದುವೆ ಆಯಿತು. ಯಕಬಲಿಗೆ ಮದುವೆ ಆಗಿ 2 ದಿವಸದಲ್ಲಿ ವಿದೇಶಕ್ಕೆ ಹೋಗುವಂತ ಚೀಟಿ ಬಂತು ಅವನಿಗೆ. ಮದುವೆ ಬೇಗರೊಟ್ಟು ಪಿದೆಯವರೆಗೂ ಅವ ಹೆಂಡತಿಯನ್ನು ಬಿಟ್ಟು ಹೋದ. ಹೋಗಿ 2 ವರ್ಷ ಬಿಟ್ಟು ಬರುವಾಗ ಮನೆಯಲ್ಲಿ 1 ತಿಂಗಳ ಮಗು ಉಂಟು. ಆಗ ಯಾವ ಯೋಚನೆ ಮಾಡಿದೆ, ಏನೋ 8 ಆಗಿದೆ ಅಂತೇಳಿ. ಆ ಮಗುವಿಗೆ ಹೆಸರಿಡುವುದು ಯಾವುದು? ಸುಲೈಮನ್ ಅಂತ ಹೆಸರಿಟ್ಟಿತ್ತು. ಮಿಕ್ಕಿನ ಊರು 9 ತಿಂಗಳು ಹೌದು. ಅರೆ ಅವರಿಗೆ ತಲೆಬಿಸಿಲ್ಲ, ಮತ್ತೆ ನಿನಗೆ ಯಾಕೆ ತಲೆಬಿಸಿ? ತರಬೇತಿಜ್ಜಿ. ಆ ಮಗುವಿಗೆ ಸುಲೈಮನ್ ಅಂತ ಹೆಸರಿಟ್ಟಿತ್ತು. ಆ ಸುಲೈಮನ್ನ ಮಗ ನಾನು. ಅಮ್ಮೆ ಪಿದೆ ಊರ್ಬೋದು 2 ವರ್ಷ ಕರೆದು ಬಣ್ಣದ ಇನ್ನೂನು 1 ತಿಂಗಳದ ಬಾಲೆ ಅಂತ ಆ ಬಾಲೆಗೆ ಸುಲೈಮಾನದ ಪುದರ್. ಇದು ಇಲ್ಲಿಗೆ ಮಾತ್ರ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿಗೆ ಮಾತ್ರ. ನೀನು ಆಚೆ ಹೋಗಿ ವಿಮರ್ಶೆ ಮಾಡಬಾರ್ದು. ಇದು ಇವತ್ತಿಗೆ ಮಾತ್ರ. ನಿಖಿಲಡ ಪೂರ ಈ ಪುದರ್ ದೀಪನ ಒಂದು ಕಾರಣ ನೋಡ. ಇಕ್ಬಾಲ್ ಒಂದು ಪುದರ್ ಐಕ್ ಏಕಬಾಲ್ ಮಿಲ್ಗಯ ಬೊಕ್ಕ ಸುಲೈಮಾನ ಬಣ್ಣದ ಹಿಂದಕ್ಕೆ ಪುದರ್ ಏತದಾನ ಉಂಟಲ್ಲ. ನಿಮ್ಮದಲ್ಲಿ ಇಲ್ವಾ? ಮಂಗಳವಾರ ಹುಟ್ಟಿದವನಿಗೆ ಅಂಗಾರ ಅಂತ ಹೆಸರು ಇಡುದಿಲ್ವಾ? ಆಮೇಲೆ ಆದಿತ್ಯವಾರ ಹುಟ್ಟಿದವನಿಗೆ ಐತು ಅಂತ ಇಲ್ವಾ? ಸೋಮವಾರ ಹುಟ್ಟಿಗೆ ಚೋಮ ಅಂತ ಹೆಸರು ಇಡುದಿಲ್ವಾ? ಶುಕ್ರವಾರ ಹುಟ್ಟಿದವನಿಗೆ ತುಕ್ರ ಅಂತ ಹೆಸರಿಲ್ವಾ? ಗುರುವಾರ ಹುಟ್ಟಿದವನಿಗೆ ಗುರು ಅಂತ ಇಲ್ವಾ? ಹಾಗೆ ನಮ್ಮಲ್ಲಿ ಉಂಟು. ತುಂಬಾ ಕೂದಲಿದ್ದವನಿಗೆ ನೂರುಲ್ಲಾ ಖಾನ್ ಅಂತ ಹೆಸರು ಇಡುದುಂಟು. ಮಗು ಹುಟ್ಟುವಾಗ ತುಂಬಾ ಕೂದಲಿದ್ರೆ ನೂರುಲ್ಲಾ ಖಾನ್ ಅಂತೇಳಿ. ಮಗುನ ಹುಟ್ಟುವಾಗ ಜೋರಾಗಿ ನಗುತ್ತಿದ್ರೆ ಹಸನಪ್ಪ ಅಂತ ಹೆಸರು ಇಡುದುಂಟು. ಆ ಮಗು ಹುಟ್ಟುವಾಗ ನಡುಗುತ್ತಿದ್ರೆ ಶೇಖಪ್ಪ ಅಂತ ಹೆಸರು ಇಡುದುಂಟು. ಮಗು ಹುಟ್ಟುವಾಗ ಕಪ್ಪಿದ್ರೆ ಕರೀಮ್ ಅಂತ ಹೆಸರು ಇಡುದುಂಟು. ಹಾಗೆ ಬೇರೆ ಬೇರೆ ಉಂಟು. ಅದೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಡ. ಎಡ್ಡುಂಟು ವಿಷಯ. ಮತ್ತೆ ನಾನು ಮಾತಾಡಿದ್ರೆ ಹಾಗೆ ಎಡ್ಡ ವಿಷಯ ಮಾತಾಡುದು. ಈತ ಬೇರೆ ಒಂಜಿ ಕುದುರೆ ಪತ್ತು ನಿಂಚಿನ ಬೇರೆಯ ನಿನ್ನ. ಅರೆ ಮಹಾರಾಜ್ ಕ್ಯಾ ಬಾತ್ ಕರ್ತೆ ಇತ್ತು? ಕ್ಯಾ ಬಾತ್ ಕರ್ತೆ? ಅರ್ಥ ಒಂದು ಕುದುರೆ ಪುಣಿ. ನಾನು ಒಂದು ಕುದುರೆ ಇಟ್ಕೊಂಡು ಅರಬಿ ದೇಶದಿಂದ ಇಲ್ಲಿಗೆ ಬಂತು. ಇಂಚಿನವ್ಯ ನಾನು ಇಲ್ಲಿಗೆ ಬಂದು 1 ವಾರ ಆಯ್ತು ಅರಬಿ ದೇಶದಿಂದ. ಅದು ಗೊತ್ತುಂಟು. ಈಗ ಮೊನ್ನೆ ಬಂದದ್ದು ಒಂಜಿ ಕುದುರೆ ನಿಕ್ಕ ಮಾರ್ರಾತ. ಹಾಗಲ್ಲ, ನಾನು ಬರುವಾಗ 499 ಕುದುರೆ ಇಟ್ಕೊಂಡು ಬಂತು. 99 ಒಂದು ಕುದುರೆ ಗರ್ಭಿಣಿ ಇತ್ತು, ಅದರ ಒಳಗೆ ಅರ್ಧ ಮಗು ಇಲ್ಲ. ಅದು ಪೂರ ಆಗಿದ ಹೆರಿಗೆ ಆದ್ಮೇಲೆ ಅಲ್ವಾ ಪೂರ ಆಗುದು. 99 ಅದನ್ನ ಇಡೀ ನೋಡ್ತಾರೆ. ಅದು ಇಡೀ ಆಗ್ತದೆ. ಅದು ಇಡೀ ಮಗು ಮಾಡುದು ಹೇಗೆ? ಇಡೀ ಆಗ್ತದೆ. ಹಾಗೆ ಅದೆಲ್ಲ ಕುದುರೆ ಮಾರಿದು ಹೋಗಯ ಮಾರಿಯ. ಅದಕ್ಕೆ ಭಾರಿ ಬೇಗ ಗಿರಾಕಿ ಬಂತು. ಅವು ಅತಿಯ ಒಂಜಿ ತರೆಬಾರಿನ ವಸ್ತುಗೆ ತೊಂದಲ ಒಂಜಿ ಬೇಗರು ವರಸುವಂತಿನ ಒಂಜಿ ಎಲ್ಲ ಕುಂಟು ಧರ್ಮದ ತೊಂದಲ ನಮ್ಮ ಇತ್ತರ ರಾಶಿ ಅಡಿ ಮೇಲೆ ಮಗುಪ ಜೀವನಗೂ ಭಾರೀ ಕೈತದ ಒಂಜಿ ಐಕ್ಯದ ವಸ್ತುನು ನಮ್ಮ ತಯಾರು ಮಾಡ್ಬಿಡಗಮನ ನಮಗೆ ತೊನ್ನಗ ಏತ್ತು ನಾಡುವಲ್ಲಮ್ಮ. ಆತ ಕುದುರೆ ಬೇಕು ನಾಡ್ದು ಅಜತ್ತದು ಬೇತೊಂದು ಕಡೇಕವರಿನ ಕುದುರೆ ಇಂದ ಅದಲ್ಲ ಒಳ್ಳೆ ಕುದುರೆ ಅಲ್ಲ. ಮುಖ ಅದು ಕುದುರೆಯಿಂದ ಹೇಸರಗತ್ತಿಗೆ ಹುಟ್ಟಿದ್ದು ಬೆರಕೆ ಕುದುರೆ. ಕತ್ತಲು ಮುಟ್ನ ಅದು ಎಂತ ಕತ್ತೆ ಹತ್ರ ಹೋಗಿ ನನಗೆ ಗೊತ್ತುಂಟ. ನನಗೇನು ಅದೇ ಕೆಲಸ.
ಕ್ಯಾ ಬಾತ್ ಕರ್ತಾ ಇತ್ತು ಈ ಪುಳಗಳ ಕತ್ತೆಗೆ ಪುಟ್ಟಣ ಒಂದ ತೂತಿಗೆ ನನಗೇನು ಅದೇ ಕೆಲಸ ನೋಡಿ ಬರ್ದಿಡುದು ಕೆಲಸ ಕುದುರೆ ನಿನ್ನತ್ತ ಬೇರೆ ನಿನ್ನತ್ತ ಅದೆಲ್ಲ ಹಾಗೆ ಅಲ್ಲ. ಈಗ ನಿಮ್ಮೂರಲ್ಲಿ ನಾನು ನೋಡುದಿಲ್ಲ, ಕಾಲಿಗೆ ಹಾಕುವ ಪಾದರಕ್ಷೆಯನ್ನು ಹವಾನಿಯಂತ್ರಣ ಕೊಠಡಿ ಒಳಗೆ ಇರ್ತದೆ. ದಿನ ತಿನ್ನು ಸ್ವಲ್ಪ ತರಕಾರಿಯನ್ನು ದಾರಿ ಬದಿಯಲ್ಲಿ ಮಾರಾಟ ಮಾಡ್ತದೆ. ದಿನ ತಿನ್ನುವ ತರಕಾರಿಯನ್ನು ದಾರಿ ಬದಿಯಲ್ಲಿ ಮಾರಾಟ ಮಾಡ್ತದೆ. ವರ್ಷಕ್ಕೊಂದ್ಸಲ ಹಾಕುವಂತ ಚಪ್ಪಲಿಯನ್ನು ಹವಾನಿಯಂತ್ರಣದ ಕೋಣೆಯಲ್ಲಿ ಇಟ್ಕೊಂಡು ಬರ್ದಾಗ್ತದೆ, ಕಮ್ಮಿ ದರದಲ್ಲಿ ಮಾರಲು ಕೊಡ್ತದೆ ಅಂತೇಳಿ. ಅಲ್ಲಿ ಒಳಗೋದವನಿಗೆ ಗೊತ್ತುಂಟು ಅದು. ನಿಮ್ಮ ಊರಲ್ಲಿ ಹಾಗೆ ನಾವು ನೋಡ್ಲಿಲ್ಲ. ನಮ್ಮ ಊರಲ್ಲಿ ಅಲ್ಲಿ ನೋಡಿದ್ರೆ ಹವಾನಿಯಂತ್ರಣವೇ, ಬಿಸಿ ಇಲ್ಲ, ಎಲ್ಲ ಒಳಗೆ ತಣ್ಣಗಿರುವುದು. ಹಾಗೆ ನಿಮ್ಮ ಊರಲ್ಲಿ ಬದಲಾವಣೆ ಬದುಕನ್ನಡ ಅದು ಗೊತ್ತಿಲ್ಲ, ರೈತರು ಮಾತ್ರ ತಂಪುಡ. ಹಾಗೆ ಅದನ್ನು ನೋಡಿ ನಾನೆಲ್ಲ ತಗೊಂಡಾಯ್ತು. ಬೇಗ ಬೇಗ ಗಿರಾಕಿಗಳು ಬಂತು ಅದಕ್ಕೆ. ಇದು ಒಂದು ಒಳ್ಳೆಯ ಕುದುರೆ. ಈ ಕುದುರೆಗೆ ಬೆಲೆ ಕೊಡುವವರು ಯಾರಿಲ್ಲ, ಹಾಗಾದ್ರೆ ತಗೊಳ್ಳುವವರು ಯಾರಿಲ್ಲ. ನಿನ್ನನ್ನೇ ನೋಟ ಇಟ್ಟುಕೊಂಡು ನಿನ್ನನ್ನು ಹಿಡಿಯಬೇಕೆನ್ನುವ ಉದ್ದೇಶದಿಂದ ಇಲ್ಲಿಗೆ ಬಂತು. ಎವಳು ಪತ್ತೋಡು ಅಂದ್ರೆ ಇದಕ್ಕೆ ಬೆಲೆ ಕೊಡ್ಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನಿನ್ನನ್ನು ಹಿಡಿದ್ರೆ ಇದಕ್ಕೆ ಒಳ್ಳೆಯ ಬೆಲೆ ಸಿಗ್ತದೆ ಅಂತ ನೋಟ ಇಟ್ಕೊಂಡು ಬಂತು. ಅಂತೊಂದು ವಿಷಯ ಉಂಟು. ಓ ಆರಿನ ಪತ್ತಂಡೆಲ್ಲ ಬೇರೆ ಅವಾ ಪತ್ತಿನ ಬಂದ ಪತನು ಗೊತ್ತು ಆಡಬಹುದು ಪಾತ್ರೆ ಬೇರಾವ ಅಂತ ಬೇರೆ ಬೋಡಾದ ಬರ್ತದ. ಈ ಒಂಜಿ ಕುದುರೆ ಪತ್ತೊಂದು ನಾನೊಂದು ಒಳ್ಳೆ ಗಿರಾಕಿ ಆಗ್ತಿದ್ದಿ ಆಂಡಲ ಆಕಳಿಗೆ ತೆತ್ತೊಳ್ಳೆ ಸಾಮರ್ಥ್ಯ ಇದ್ದಿ ಇಲ್ಲ ಅಲ್ಲಯ್ಯ. ಏತ್ಕೊರಡಿಯಾ ಏತ್ಕೊರಡು. ಅರೆ ಕ್ಯಾ ಮಹಾರಾಜ್, ನಿನಗೆ ವ್ಯವಹಾರ ಜ್ಞಾನ ಉಂಟು. ಏತ್ಕೊರಡು ಸಮಾರಿಯ ಮಾಡದೆ ಸಮಾರಿಯ ಮಾಡದೆ ಸರಿ ಬರುವುದುಂಟೆ ಮಹಾರಾಜ ದೊರೆಗೆ, ಸರಿ ಬರುವುದುಂಟೆ ಮಹಾರಾಜ ದೊರೆಗೆ, ಸರಿ ಬರುವುದುಂಟೆ ಮಹಾರಾಜ ದೊರೆಗೆ. ಸವಾರಿಯ ಮಾಡದೆ ಸುರಗದ ಕಣಕ್ಕೆ ಇದು ಸರಿಯೇ, ಇದು ನೀತಿಯೇ, ಇದು ಒಳ್ಳೆಯೇ ದೊರೆಯೇ ಸವಾರಿಯ ಮಾಡದೆ. ಮಹಾರಾಜ್, ನಾನು ಬರುವಾಗ ನಿನ್ನ ವಿಷಯವನ್ನು ಕೇಳಿದ್ದೇನೆ. ನೀನು ಬಹಳ ಬುದ್ಧಿವಂತ, ಯಾರಿಗೂ ಹೆದರುವವ ಅಲ್ಲ, ನಿನ್ನ ವ್ಯವಹಾರ ಜ್ಞಾನ ಬಹಳ ಚುರುಕು ಉಂಟು ಅಂತ ನಾನು ಕೇಳಿದೆ. ಇಷ್ಟು ವ್ಯವಹಾರ ಜ್ಞಾನ ಇರುವ ನೀನು ನನ್ನ ಹತ್ರ ಒಂದು ಕುದುರೆಯ ಬೆಲೆ ಎಷ್ಟು ಅಂತ ಕೇಳ್ತೀಯಲ್ಲ. ನಿನ್ನ ಲಯದಲ್ಲಿ 60 ಲಾಯ ಅದೇ ನಮ್ದು ನಿಂದು ಲಾಯ ನಮ್ದು ಲಾಯ. ನಾವು ಸ್ವಲ್ಪ ವೇಗ ಮಾತಾಡುದಲ್ಲ, ನಿಮ್ಮಷ್ಟು ನಿಧಾನ ಮಾತಾಡುದಲ್ಲ. ಬುಜಿ ಬೇಗ ಮಾತೊಮ್ಮೆ ಶಬ್ದನು ಪೂರ ಬೇಗ ಬೇಗ ಮುಗಿಪೊಡುವ ಒಂದು ಅಚ್ಚ. ಹಾಗಾದ್ರೆ ಲಯ ಬೇತೆ ಲಾಯ ಬೇತೆ ಕುದುರೆ ಕಟ್ಟು ಮಾಡುವ ಲಾಯ. ಅಚ್ಚ, ನಿನ್ನ ಲಾಯದಲ್ಲಿ 60,000 ಕುದುರೆ ಉಂಟು ಅಂತ ನಾನು ಕೇಳಿದ್ದೇನೆ. ಕುದುರೆದ ಮರ್ಲೆಯ ನಿನಗೆ ಜೋರು ಮರಳುಂಟು ಒಂದು ಹವ್ಯಾಸ. ಕೆಲವುದನ್ನು ದೆತ್ತೊಂಡೆ ಬಂದ ಒಂದು ರೀತಿಯ ಒಂದು ಭ್ರಮೆ. ಅಚ್ಚ, ಅಂತಾದ ಎದ್ದಿಟ್ಟ ಕುದುರೆ ಪೂರ್ಣ ಎನ್ನ ಲಾಯುಡು. ಈಗ ಕಾಲುಡು ಜಂಬೂ ದ್ವೀಪಡು ಅರಸ ವಿಕ್ರಮಾದಿತ್ಯ ಕುದುರೆದ ಒಂದು ಹವ್ಯಾಸ ಬಂದ ಏತುಂಡು ಲಾಯನ್ ತುಂಡು ಗೊತ್ತಾವು. ಈ ಕುದುರೆಯನ್ನು ನೀನು ಕೂತ್ರೆ ನಿನ್ನ ಎಲ್ಲ ಮರಳು ಬಿಟ್ಟು ಹೋಗ್ತದೆ. ನಾನು ಕುದುರೆ ಕುಂಜರಿಜ್ಜ ಹಾಗಲ್ಲ, ಕೆಲವು ಸತಿ ಬಂದು ನಿನ್ನ ಮರಳು ಪೂರ ಗಿರಿಯೋಡ ಅಂದೇ ಬೋಡು ಒಂದು ಬೋಡ್ತಾನಿಯವ. ಹಾಗಲ್ಲ, ಇದ್ರ ಈ ಕುದುರೆ ಮೇಲೆ ಕೂತ್ರೆ ನಿನ್ಗೆ ಸುಖ ಉಂಟಲ್ಲ. ಬೇರೆ ಕುದುರೆ ಇದೆಲ್ಲ ಕೂತ್ರೆ ಸುಖ ಸಿಗುವುದಿಲ್ಲ. ಅಂದ್ರೆ ಆ ಹುಚ್ಚು ಬಿಟ್ಟು ಹೋಗ್ತದೆ ಅಂತ. ಆತಂತಿಕವಾಗಿ ನಿಂತಿರೋ ಒಂದು ಸುಖ. ಹೌದು, ಪರಮಾನಂದನ ಕೊರ್ಪುರಂತಿರೋ ಸುಖ ಅಂತ ಕುದುರೆ ಇದು. ಆ ಕುದುರೆಯ ಮೇಲೆ ನೀನು ಕೂತು ಸವಾರಿ ಮಾಡದೆ ಕುದುರೆ ಹೇಗುಂಟು ಅಂತ ನೋಡದೆ ಕುದುರೆಯ ಬೆಲೆ ಹೇಳುವಂತ ಹೇಳಿದ್ರೆ ನಾನು ಹೇಗೆ ಹೇಳುದು? ನಿನ್ಗೆ ಬೇಕಾ ಬೇಡವಾ? ಬೋಡು ಬೇಕಿದ್ರೆ ಕುದುರೆಯ ಮೇಲೆ ನೀನು ಹತ್ತಿ ಸವಾರಿ ಮಾಡಬೇಕು. ಸವಾರಿಯಾದ ಮೈತ್ರಿಯದ್ದು ಬುಕ್ಕ ನಿನಗೆ ಬೇಕು ಅಂತ ಹೇಳಿದ್ರೆ ನಾನು ಬೆಲೆ ಹೇಳ್ತದೆ. ನಿಖಂಡು ಪುರ ಇಂತರಣ ನಿಮ್ಗೆ ವಸ್ತುನ ಬರೀ ಜೊತೆ ಬೇಕಿತ್ತುಂಡ ಅಯ್ಯ ಸುರುಕೈನ್ ತೂದು ಬೋಡ ಬೊಚ್ಚಾನ್ನು ತೆರೀದಿ ಬೋಡನ ಬುಕ್ಕ ಅದೆಲ್ಲ ವಾಪಸ್ ಕೊಡು. ಅದೆಲ್ಲ ನಿನ್ನ ಸೀಂತ್ರಿ ಬೇಡ, ನನಗೆ ಅರ್ಥ ಆಗ್ತದೆ. ನನಗದೆಲ್ಲ ಗೊತ್ತಾಗ್ತದೆ. ಎಲ್ಲ ಪರೀಕ್ಷೆ ಮಾಡಿ ಮತ್ತೆ ಕೇಳಿದೆಯನು. ನೀನು ಹೇಳಿದ್ದು ನೋಟ ಇಟ್ಕೊಂಡು ಅದಲ್ವಾ. ನಾವು ಮದುವೆ ಆಗುವುದಾದ್ರೆ ಮೊದಲು ಪರೀಕ್ಷೆ ಮಾಡಿ ಹೆಣ್ಣು ಖುಷಿ ಆದ್ರೆ ಆಮೇಲೆ ಮದುವೆ ಆಗುವುದು ಅಂತ ಕೇಳಿದಲ್ಲ ನೀನು.
ನೀನು ಅದೆಲ್ಲ ಸಿಂಕ್ರಿ ಬೇಡ, ಮಾತಲ್ಲ ಅಂಚೆಲ್ಲ ಅದೆಲ್ಲ ಬೇಡ. ನಿನಗೆ ನಾನು ಈ ವ್ಯವಹಾರಕ್ಕೆ ಮಾತ್ರ ಹೇಳಿದ್ದು. ವ್ಯವಹಾರ ಬೇರೆ, ಅದು ಬೇರೆ. ಈ ಎಕಡೆ ಪಡ್ಲಕ್ಕ ಕಾರಿಗೆ ಪಡ್ಲಿ ಅಲ್ಪ ದೀಪ ಐನಾಡಲ್ಲ ನಮ್ಮ ಕಾರಿಗೆ ಆಪು ಜಾಪಣದು ತೂದು ಅತ್ತ. ನೀವು ತರಕಾರಿ ಅಂಗಡಿ ಹೋದಾಗ 25 ತರಕಾರಿ ಅಡಿ ಮೇಲೆ ಮಾಡಿ ಒಂದು ಮಾತ್ರ ತೆಗೆದಿದಲ್ವಾ? ಹಾಗೆ ಅವನು ಬುದ್ಧಿವಂತಿಕೆ ಖರ್ಚು ಮಾಡ್ತಾನೆ. ಒಳ್ಳೆ ಏನ್ ಮಾಡ್ತಾನೆ, ಒಳ್ಳೆ ತರಕಾರಿ ಮೇಲೆ ಇಟ್ಟಿರ್ತಾನೆ, ಆಮೇಲೆ ಹಾಳಾದ ತರಕಾರಿನ ಅಡಿಗಿಟ್ಟಿರ್ತಾನೆ. ಜನಗಳಿಗೆ ಅದು ಗೊತ್ತಾಗುದಿಲ್ಲ, ಅಡಿಯಲ್ಲಿದ್ದದ್ದು ಒಳ್ಳೇದು ಅಂತೇಳಿ ಪೂಲ್ ಕೆಟ್ಕೊಂಡು ಹೋಗ್ತಾನೆ. ಅವು ಬೇರೆ ದಟ್ಟಲು ಮಲ್ಪುರ ಕಸರತ್ತು ಬಾರಿ ಉಂಟು. ಎಡ್ಡೆ ಮೀನಿನ ಕಟ್ಟುವರು ಕೊರಿಯರನ ಗಾಯ ಕೊರಿಯನ್ನೇ ದೀತಿನ ಬೇತೇನೆ ಕೊರಪೆ ಕುಂಟುದ ಅಂಗಡಿಗೆ ಹೋದು 19ರ ಕಟ್ಟಡ ಬಿತ್ತಡಕ ಗೋಣಿತ್ತಿನ ಕಥೆಲ್ಲ ಉಂಟು. ನಮ್ಮಲ್ಲಿ ಎಂತೆಂತ ಭಾಗವತರುಗಳೆಲ್ಲ ಇದ್ದಾರೆ. ಅವರು ಇಷ್ಟು ದೊಡ್ಡ ಸೇಬಿನನ್ನು ತೋರಿಸಿದ್ದು ಮಾತ್ರ. ಇವ 4 ಕಟ್ಟಿ ಇಟ್ಕೊಂಡು ಬಂದ, ಮನೆಗೆ ಬರೋದು ಇಷ್ಟೇ ದೊಡ್ಡದಿದ್ದದು. ಹಾಗಾದ್ರೆ ಬುದ್ಧಿವಂತಿಗ ಅವನು ಎಷ್ಟು ಖರ್ಚು ಮಾಡಿದ ಲೆಕ್ಕ ಆಗಿ ಅಂತೇ ಭಾಗವತರು ಇಲ್ಲಿ ಮಾತ್ರ ದೊಡ್ಡದು. ಆ ವ್ಯಾಪಾರದವನ ಮುಂದೆ ಶೂನ್ಯ ಏನಿಲ್ಲ. ಸರಿ, ಈ ಕೊಡುತ್ತದೆ ಕುದುರೆದ ಮಿಟ್ಟು ಕುಳ್ಳುದು ಒಂಜಿ ಸುತ್ತು ಬತ್ತು ತಿತ್ತು ಜಪ್ಪುನದ ಸುಖ ದುಃಖ ಪಡ್ಕೊಳ್ಳುವ ಬೇತೆ ಇಜ್ಜಿ ಒಟ್ಟಿಗೆ ಉಂಡವು. ಒಂಜಿ ಪಣವುದ ಒಂಜಿ ಪಾವಲಿದ ರಡ್ಡು ಮೋನದ ಲೆಕ್ಕ. ಅಚ್ಚ ಸುಖತ್ತ ಕಡೇಟು ದುಃಖ, ದುಃಖದ ಕೊಡೀಟು ಸುಖ. ಹೆಚ್ಚು ಚೀಪೆ ಅಂದ ಚೀಪೆಲ್ಲ ಕೈಪೆ ಆಗ್ತದೆ. ಜೋರು ಕೈಪೆ ಅಂದಲ್ಲ, ಕೆಲವು ಸತ್ತಿ ಚೀಪೆ ಹಾಪುಂಡು. ನೆಲ್ಲಿಕಾಯಿನ ತಿನ್ನಗ ಕೈಪೆ, ನೀರು ಪರ್ಲಗ ಚೀಪೆ. ಅಚ್ಚ ಬಪ್ಪಲ್ಗಾಯಿನ ತಿನ್ನಗ ಚೀಪೆ, ಬಂಜಿಗೆ ಕೈಪೆ. ಸರಿ, ನಿಂಗೆ ಕುದುರೆ ಬೋಡು. ಹಾಗಾದ್ರೆ ಈಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿತಾ? ಸಹಿತೇವೆ ಆತ್ಮಗೂ ಶಾಂತಿ ದಿಕ್ಕೇನೆ. ಅರೆ ಕ್ಯಾ ಬಾತ್ ಕರ್ತೆ, ಜೀವ ಇದ್ದನಿಗೆ ಆತ್ಮ ಇಲ್ಲ. ಆತ್ಮ ಉಂಟಾಗ ಜೀವಪ್ಪನಗ ಆತ್ಮನ ಪ್ರತ್ಯೇಕ ಮಾಡ್ತಾರೆ ಜೀವ. ಶರೀರ ಹೋದು ಆತ್ಮ ಪ್ರತ್ಯೇಕ ಆದಾಗ ಮಾತ್ರ ಆತ್ಮಗೂ ಶಾಂತಿ. ಅಚ್ಚ ಜೀವಂತವರಿಪ್ಪನಗ ಇನ್ನ ಆತ್ಮಗೂ ಶಾಂತಿ ಕೊಟ್ಟು ಎಂಜಿನ ಸ್ವಲ್ಪ. ಹಾಗಾದ್ರೆ ಈಗ ನಿಮಗೆ ಶಾಂತಿ ಇಲ್ಲ. ನಿನ್ನ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಈ ಕುದುರೆಂಕ ಬೋಡು, ಈ ಬಿಲ ಪರಡು ಆತ ಕೊರ್ಪೆಯಾನು ಬೇಕ ಮೋಡು. ಹಾಗಾದ್ರೆ ಈಗ ನಿನ್ನ ಬದುಕಿಗೆ ನಿನ್ನ ಅದೃಷ್ಟದ ಕುದುರೆ ಅಂತ ಆಯ್ತು. ಅಲ್ಲ ಕೊಡು ಯಾರು ಉಲಾಯಿಸಿದ ಪಿದಾಯ ಬರೋಣನೇ ಕಾರಣ ನಿನ್ನ ಬುಲ್ಪು ನಿನ್ನ ಲೆಪ್ಪು. ಈ ಕುದುರೆ ತೋರಿಸಲಿಕ್ಕೆ ಉಲಾಯಿ ಪೋಡುದೇ ಬರ ಸಾಪುಜಿ. ಬದುಕೇ ಈ ಕುದುರೆ. ಈ ಕುದುರೆ ಮೇಲೆ ಕೂತ ಮೇಲೆ ನಿನಗೆ ಮನೆಯೊಳಗೆ ಹೋಗ್ಬೇಕೆನ್ನೋ ಆಸೆ ಇಲ್ಲ. ಈ ಕುದುರೆಯನ್ನೇ ನೋಡ್ತಾ ಇರ್ಬೇಕೆನ್ನೋ ಆಸೆ. ಹಾಗಾದ್ರೆ ಇದ್ರೆ ನಿನ್ನ ಅದೃಷ್ಟದ ಕುದುರೆ ಇದು. ಅದೆಲ್ಲ ಗೋಡೆ ಕಸು सभा अब हम उसको दिल जा 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 अब लड्डू के सुन लड्डू के सुन लड्डू के सुन अब गमन उसको ले जाकर अब गमन उसको ले जाकर अब गमन उसको ले जाकर उसको ले जाकर सलने वो मगर राजा उसको
ಸಲಲೇವು ಮಗರಾಜ ಉಸ್ತುಮಗೆ ಭಯಂಕ ಸುಣ್ಣ ಬಜ ತಪ್ಪಿದೋಡ ಅವನ ತುಡಿಗೆ ಹಾಗಾದ್ರೆ ನಾನು ತಂದ ಕುದುರೆ ನಿನಗೆ ಬೇಕು ಅಂತ ಆಯ್ತು. ಈ ಕುದುರೆ ಸಂಬಂಧ ಉಂಟಲ್ಲ, ಅದು ಇವತ್ತಿದ್ದಲ್ಲ, ಬಹಳ ಹಿಂದಿಂದಲೇ ನಿಮ್ಮವರಿಗೂ ನಮ್ಮರಿಗೂ ಆ ಸಂಬಂಧ ಇತ್ತು. ನಿಮ್ದಕ್ಕೆ ಒಂದು ಮಹಾರಾಜ ಇತ್ತಲ್ಲ, ನೆಲದ ಚಕ್ರವರ್ತಿ. ನೆಲ ಚಕ್ರವರ್ತಿ ಅವನಿಗೊಂದು ಹೆಂಡತಿ ಇತ್ತಲ್ಲ, ದಮಯಂತಿ ಪುನಃ ಸ್ವಯಂವರ ಆಯ್ತಲ್ಲ ಒಮ್ಮೆ. ಅವನ ಹೆಂಡತಿಗೆ ದಮಯಂತಿಗೆ ಪುನಃ ಸ್ವಯಂವರ ಆಯ್ತಲ್ಲ. ಆ ಹೊತ್ತಿನಲ್ಲಿ ನಮ್ಮ ಜಾತಿಯ 4-5 ಶಾರದೆ ಬುಡ್ದು ಪುಟಿಂದ ಪುನಃ ಸ್ವಯಂವರ. ಅದೇ ಪುನಃ ಅಗ್ನದ ಮದುವೆಯನ್ನು ನಿಘಂಟ ಇದೆ ಮಾತ್ರ ಆತಗಿ. ಅದು ಒಂದೇ ಹೆಂಡತಿಗೆ 2 ಸರಿ ಮದುವೆ ಆಗ್ತದೆ. ಒಂದು ಪರೀಕ್ಷೆಯ ನಿಕ್ಕ ಪೂರ ನಿನ್ನಂಚಿನ ಪಜಿದಾರಿಗೆ ಗೊತ್ತಾ ಒಂದು. ಆ ಹೊತ್ತಿನಲ್ಲಿ ನಿಮ್ಮ ಮತ್ತೊಂದು ರಾಜ್ಯ ಇತ್ತಲ್ಲ, ಅಯೋಧ್ಯೆ. ಇನ್ನು ನಾಳೆಗೆ ಮರಬಹುದು ಸಮ ಬಂದ್ರ ಜನಕ್ಕೆ ಅಯೋಧ್ಯೆ. ಅದೇ ಇಸಾಕ್ ವಂಶ, ಇಸಬಣ್ಣ ವಂಶಕ್ತಿಯ ಇಕ್ಷ್ವಾಕು ವಂಶ. ಅಲ್ಲಿ ಒಬ್ಬ ಉರ್ದುಪರ್ಣ ಮಹಾರಾಜ ಇದ್ದಲ್ಲ, ಉರ್ದುಪರ್ಣ ಮಹಾರಾಜ. ಋತುಪರ್ಣೆ. ಅವನ ಜೊತೆಯಲ್ಲಿ ಒಬ್ಬ ಬಾವುಕಾಕ ಇದ್ದಲ್ಲ, ನಿನ್ನ ಜೊತೆನ. ಇಂಥ ಒಂದು ಒಳ್ಳೆಯ ಕುದುರೆಯನ್ನು ಕೊಟ್ಟು ದಮಯಂತಿಯ ಪುನಃ ಸ್ವಯಂವರಕ್ಕೆ ಹೋದದ್ದು. ಇದು ದೆತ್ತೆ, ಪೂರ ದೆತ್ತೆ. ನೆಲ ದಮಯಂತಿಗೆ ಹೆಣ್ಮೆ ನೀರು ಬುರ್ದ ಅಲ್ಲಿ ನೆಲ ಚಕ್ರವರ್ತಿ ಇನ್ನೇ ಜಾತಿದೆ ಹೇಗೆ ಬಾವುಕಾಕ. ಸರಿ. ಆಗ ಇಂಥ ಒಂದು ಕುದುರೆಯನ್ನು ಕೊಡ್ಲಿಲ್ವಾ? ಅಷ್ಟೇ ವೇಗವಿರುವಂತಹ ಕುದುರೆ ಇದು. ಆನೆ ಋತುಪರ್ಣ ಭೂಪತಿಗೆ ಕೊಡ್ಲಂಚಿನ ಕುದುರೆ ಬಾಹುಕೆ ಇದೇ ಜಾತಿಯ ಕುದುರೆ ಅದು. ಈ ಕುದುರೆಯ ಬೆಲೆ ಹಾಗಾದ್ರೆ ಕಮ್ಸೆ ಕಮ್ಮಿ 1 लाख ರೂಪಾಯಿ. ನಿಕ್ಕಲ ಐಕಲ ಪೂರ ಒಟ್ಟಿಗೆನಾ? ಕ್ಯಾ ಬಾತ್ ಕರ್. 2 ಉಂಡು ಬಂದ ರಾಜಾ ವಿಕ್ರಮ ಆಸ್ಥಾನ ಬೋರ್ತರಾತ ಫನ ಉಂಡು ಒಂದು 2 ಬಂತೆ ತೋದು ನೋಡು. ಐಕೆ ಫಂಡನಾಥ್ ದಕ್ಕುಂಡು ಕೇನ್ನಾಥ್ ತಿಕ್ಕುಂಡ. ಅರೆ ಮೊರಾಜಾತಿಯ ಮಹಾರಾಜ. ನಾನು ಯಾರಿಗೂ ಜುಲುಮ್ ಮಾಡುವುದಿಲ್ಲ, ಒತ್ತಾಯ ಮಾಡುವುದಿಲ್ಲ. ನಿನ್ನ ಹತ್ರ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳು, ನಾನು ಬೇರೆಯವರಿಗೆ ಹೋಗ್ತೇನೆ. ನಿನ್ನ ಹಾಗೆ ನನಗೆ ನಿಜ ಕೆಲಸ, ನನಗೆ ಬೇರೆ ಕೆಲಸ ಅಂತ ನಾನು ಇಜ್ಜಿ ಬಂದು ಪ್ರಶ್ನೆಗೆ ಅರ್ಥನೇ ಇಜ್ಜಿ. ಐಕ್ಯ ಕೊರ್ಪುರವು ಇಜ್ಜಿ, ಐಕ್ಯ ಕೊರಡುಚ್ಚಿ ಆತು. ಯಾಕೆ ಕೊಡುವುದಿಲ್ಲ? ಹಾಗಾದ್ರೆ 1 ಲಕ್ಷ. ಈಗ 1 ಲಕ್ಷ ಅಂತ ಹೇಳಲಿಕ್ಕೆ ಕಾರಣ ಗೊತ್ತಿಲ್ಲ ನಿನಗೆ. ಕಾರಣ ಉಂಟು, ಈ ಕುದುರೆಗೆ ಒಂದು ಮಹಿಮೆ ಉಂಟು. ಏನಯ್ಯ ರಾಜೇಂದ್ರ ಎನ್ನ ಅಶ್ವದ ಮಹಿಮೆ, ಏನಯ್ಯ ರಾಜೇಂದ್ರ ಎನ್ನ ಅಶ್ವದ ಮಹಿಮೆ, ನಿನಗೆ ಗೊತ್ತಿಲ್ಲ ನಾ ಪೇಳುವೆನು ಈಗ. ಒಂದು ಬೆಟ್ಟನ್ನು ಹೊಡೆಯು, ಒಂದು ಬೆಟ್ಟನ್ನು ಹೊಡೆಯು, ಒಂದು ಬೆಟ್ಟನ್ನು ಹೊಡೆಯು, ಹಾರೋದು ಗಗನಕ್ಕೆ, ಹಾರೋದು ಗಗನಕ್ಕೆ, ಹಾರೋದು ಗಗನಕ್ಕೆ. ಇದರ ಸಾಮರ್ಥ್ಯವು ಹೀಗೆಂದು ಕೇಳೆ